ಶುಕ್ಲಾಂ ವರದರಂ ವಿಷ್ಣುಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಎಲ್ಲರಿಗೂ ನಮಸ್ಕಾರ. ಜಯ ರಾಮ ಶ್ರೀರಾಮ, ಜಯ ಜಯ ರಾಮ. ಈ ದಿನ ಶನಿವಾರ. ವಿಶೇಷ ಏನು ಅಂದರೆ ನಾವೆಲ್ಲರೂ ಇವತ್ತು ಶನೇಶ್ವರ ಮತ್ತು ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತೇವೆ. ವಿಶೇಷವಾಗಿ ಆಂಜನೇಯ ದೇವರು ಧೈರ್ಯ ಮತ್ತು ಸ್ಥೈರ್ಯಗಳಿಗೆ ಪ್ರಸಿದ್ಧಿ. ಆಂಜನೇಯ ಸ್ವಾಮಿಯನ್ನು ನೋಡಿದರೆ ಶನೀಶ್ವರ ಸ್ವಾಮಿಗೂ ಸಹ ಭಯ. ಹಾಗಾಗಿ ಶನಿವಾರದಂದು ವಿಶೇಷವಾಗಿ ಆಂಜನೇಯ ಸ್ವಾಮಿ ಮತ್ತು ಶನೀಶ್ವರ ಸ್ವಾಮಿಯನ್ನು ನಾವು ಪೂಜಿಸುತ್ತೇವೆ. ಹಾಗೆ ಆಂಜನೇಯ ದೇವರನ್ನು ನಾವೆಲ್ಲರೂ ಹಲವಾರು ಹೆಸರುಗಳಿಂದ ಕರೆಯುತ್ತೇವೆ. ಆಂಜನೇಯ, ವಾಯುಪುತ್ರ, ಪವನಪುತ್ರ, ಬಜರಂಗಿ, ಕೇಸರಿ ನಂದನ, ಅಂಜನೀಯ ಪುತ್ರ, ಮಾರುತಿ ಮತ್ತು ಹನುಮಂತ. ಆಂಜನೇಯ ಸ್ವಾಮಿಗೆ ಹನುಮಂತ ಅನ್ನೋ ಹೆಸರು ಹೇಗೆ ಬಂತು ಅಂತ ತಿಳಿದುಕೊಳ್ಳೋಣ ಬನ್ನಿ. ಪುರಾಣಗಳ ಪ್ರಕಾರ ಆಂಜನೇಯನು ತನ್ನ ಬಾಲ್ಯದಲ್ಲಿ ತುಂಬ ತುಂಟ ಬಾಲಲೀಲೆಗಳನ್ನು ಆಡುತ್ತಾ ಇರುತ್ತಾನೆ. ಹೇಗೆಂದರೆ, ಯಾರಾದರೂ ಧ್ಯಾನ ಮತ್ತು ತಪಸ್ಸನ್ನು ಮಾಡುತ್ತಿದ್ದರೆ ಅವರನ್ನು ನೀರಲ್ಲಿ ತಂದು ಕೂರಿಸುವುದು, ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಮರದ ಮೇಲೆ ಇಡುವುದು, ಹೀಗೆ ಹಲವಾರು. ಒಂದು ದಿನ ಆಂಜನೇಯನಿಗೆ ತುಂಬ ಹಸಿವಾಗುತ್ತದೆ. ಆಗ ಅವನು ಆಹಾರಕ್ಕಾಗಿ ತಾಯಿ ಅಂಜನಾದೇವಿಯನ್ನು ಕೇಳುತ್ತಾನೆ. ಆಗ ಅಂಜನಾದೇವಿಯು ಆಂಜನೇಯನಿಗೆ ಅಲ್ಲೇ ತೋಟದಲ್ಲಿರುವ ಕೆಂಪು ಮತ್ತು ಹಳದಿ ಬಣ್ಣದಿಂದ ಕೂಡಿರುವ ಹಣ್ಣನ್ನು ತಿನ್ನಲು ತಿಳಿಸುತ್ತಾಳೆ. ಕೂಡಲೇ ತೋಟಕ್ಕೆ ತೆರಳಿದ ಆಂಜನೇಯನು ಕೆಂಪು ಮತ್ತು ಹಳದಿ ಹಣ್ಣಿಗಾಗಿ ಹುಡುಕುತ್ತಾನೆ. ಆದರೆ ಅಂತಹ ಹಣ್ಣು ತೋಟದಲ್ಲಿ ಕಾಣಸಿಗುವುದಿಲ್ಲ. ಆ ಸಮಯದಲ್ಲಿ ಆಕಾಶದಲ್ಲಿ ಹೊಳೆಯುತ್ತಿರುವ ಕೆಂಪಾದ ಸೂರ್ಯನನ್ನು ಹಣ್ಣು ಎಂಬುದಾಗಿ ತಿಳಿದು ತಿನ್ನಲು ಆಕಾಶಕ್ಕೆ ಹಾರುತ್ತಾನೆ. ಈ ಸಮಯದಲ್ಲಿ ಭಯಗೊಂಡ ಸೂರ್ಯದೇವರು ಇಂದ್ರನ ಬಳಿಗೆ ಬಂದು, ಒಬ್ಬ ಸಣ್ಣ ಹುಡುಗನು ನನ್ನನ್ನು ಹಣ್ಣೆಂದು ತಿಳಿದು ತಿನ್ನುವುದಕ್ಕೆ ಬರುತ್ತಿದ್ದಾನೆ ಎಂಬುದಾಗಿ ತಿಳಿಸುತ್ತಾನೆ. ಆ ಸಮಯದಲ್ಲಿ ಇಂದ್ರನು ಬಾಲ ಆಂಜನೇಯನನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಆಂಜನೇಯನನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಕೊನೆಯದಾಗಿ ಇಂದ್ರನು ತನ್ನ ವಜ್ರಾಯುಧದಿಂದ ಆಂಜನೇಯನ ದವಡೆಗೆ ಬಾರಿಸುತ್ತಾನೆ. ದವಡೆಗೆ ಸಂಸ್ಕೃತದಲ್ಲಿ ಹನು ಎಂದು ಕರೆಯುತ್ತಾರೆ. ಹನುವನ್ನು ಮಂಥನ ಮಾಡಿರುವುದರಿಂದ, ಅಂದರೆ ಹೊಡೆದಿರುವುದರಿಂದ ಆಂಜನೇಯನ ಮುಖವು ಕೆಂಪಾಗಿ ಊದಿಕೊಂಡಿರುತ್ತದೆ. ಇದರಿಂದ ಆಂಜನೇಯನಿಗೆ ಹನುಮಂತ ಎಂದು ಹೆಸರು ಬರುತ್ತದೆ. ಇದು ಇವತ್ತಿನ ಸಣ್ಣ ಕಥೆ. ಶ್ರೀ ಆಂಜನೇಯನು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ಶ್ರೀ ಆಂಜನೇಯ, ನಮೋ ಆಂಜನೇಯ, ಪ್ರಸನ್ನಾಂಜನೇಯ. ಇವತ್ತಿನ ಈ ಸಣ್ಣ ಕಥೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ತಿಳಿಯುತ್ತಾ, ದಯವಿಟ್ಟು ನಮ್ಮ ಈ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.